ಆ, ಜೈ ಹಿಂದ್. ನೋಡ್ರಿ, ಈ ಕ್ಲಾಸಲ್ಲಿ ನಾವು SSB ಇಂಟರ್ವ್ಯೂ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗತ್ತೆ. ಇದರಲ್ಲಿ ಫಸ್ಟ್ ಥಿಂಗ್ ಏನಂತಂದ್ ಹೇಳ್ತೀವಿ, ಫಸ್ಟ್ ಡೇ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಫಸ್ಟ್ ಡೇ ಅನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇರುವಂತಹ 4 ದಿನಗಳು ನಮ್ಗೆ ಏನು ಪ್ರಾಬ್ಲಮ್ ಇರಂಗಿಲ್ಲ. ಲಾಸ್ಟ್ 5ನೇ ದಿನ ಏನಪ್ಪಾ ಅಂತ ಎಲಿಮಿನೇಷನ್ ಇರುತ್ತೆ. ಯಾಕಂತಂದ್ ಹೇಳಿದ್ರೆ ಫಸ್ಟ್ ಡೇ ಒಳಗಡೆ ಎಲಿಮಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸರ್, ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 1000 ಜನ ಹೋಗಿದಾರೆ ಅಂತಂದ್ ಹೇಳಿದ್ರೆ ಅಟೆಂಡ್ ಆಗಕ್ಕ ಅದ್ರಲ್ಲಿ ಭಾಳ ಅಂದ್ರೆ ಭಾಳ ಕಡಿಮೆ ಆಗ್ತಾರೆ. ಸೊ ಅವ್ರು ಏನೇನ್ ಅಬ್ಸರ್ವೇಷನ್ ಮಾಡ್ತಾರ, ಯಾರ್ಯಾರಾಗಿರ್ಬೋದು, ಇವಾಗ ಅಲ್ಲಿರೋ ಆಫೀಸರ್ಸ್ ಗಳಾಗಿರ್ಬೋದು, ಅದಾದ ನಂತರ ಸೈಕಾಲಜಿಸ್ಟ್ ಆಗಿರ್ಬೋದು, ಆಮೇಲೆ ಗ್ರೂಪ್ ಇನ್ಸ್ಟ್ರಕ್ಷರ್ಸ್ ಆಗಿರ್ಬೋದು. ಸೊ ಅಲ್ಲಿ ಏನಿರ್ತಾರಲ್ಲ ಅವ್ರ ಬಗ್ಗೆ ನಾನು ಹೇಳ್ಕೊಂತ ಹೋಗ್ತೀನಿ, ಏನೇನ್ ಅಬ್ಸರ್ವೇಷನ್ ಅಂತಂದ್ ಮಾಡ್ತಾರೋ, ನಾವು ಏನೇನ್ ಕ್ವಾಲಿಟೀಸ್ ನ ತೋರಿಸ್ಬೇಕು. ನಾವೇನಂತ ಹೇಳ್ತೀವಿ ಅಂದ್ರೆ OLQ ಅಂತಂದ್ ಹೇಳ್ತೀವಿ, ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ ಅನ್ನ ತೋರಿಸ್ಬೇಕಾಗತ್ತ. ಸೊ CDS ಎಕ್ಸಾಮ್ ಬರೀರಿ, ಅಥವಾ INET ಎಕ್ಸಾಮ್ ಬರೀರಿ, AFCAT ಎಕ್ಸಾಮ್ ಬರೀರಿ. ಅದಾದ ನಂತರ SSC ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಎರಡು ಬರ್ತಾವ, ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್. ಅದಾದ ನಂತರ NCC ಸ್ಪೆಷಲ್ ಎಂಟ್ರಿ ಹೋಗ್ರಿ. ಸೊ ನೀವು ಯಾವ್ದೇ ಎಂಟ್ರಿ ಹೋಗ್ರಿ, TGC ಹೋಗ್ರಿ, ಅದಾದ ನಂತರ TSC ಹೋಗ್ರಿ, ನಿಮಗ್ ಬಾಳ ಬರ್ತಾವ. ಸೊ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಆಫೀಸರ್ಸ್ ಗಳಾಗಿ ಸೆಲೆಕ್ಷನ್ ಆಗಬೇಕು. ಇವೆಲ್ಲ ಏನ ಬಂದ್ರು ಕೂಡ ಕೆಲವೊಂದು ಎಕ್ಸಾಮ್ಸ್ ಗಳನ್ನ ಬರೆದ್ಬಿಟ್ಟು ನೀವು ಇಂಟರ್ವ್ಯೂ ಹೋಗ್ತೀರಿ, ಇನ್ ಕೆಲವೊಂದು ಡೈರೆಕ್ಟ್ ಇಂಟರ್ವ್ಯೂ ಹೋಗ್ತೀರಿ. ಆ ಇಂಟರ್ವ್ಯೂ ಏನಂತ ಕರಿತೀವಿ ಅಂದ್ರೆ SSB ಇಂಟರ್ವ್ಯೂ ಅಂತ ಕರಿತೀವಿ. ಅದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟೇನೆ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದನೇ ದಿನದಿಂದ 5ನೇ ದಿನದವರೆಗೂ ಏನೇನ್ ನಡೆಯುತ್ತೆ, ಸೊ ಫಸ್ಟ್ ಕವರ್ ಮಾಡ್ಕೊಂತ ಹೋಗ್ತೀನಿ. ಸೊ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತೀನಿ. ಪ್ರತಿಯೊಬ್ರು, ಇವನ್ NDA ಎಕ್ಸಾಮ್ ಏನ್ ಅಟೆಂಡ್ ಆಗ್ತಿರ್ಲಿಲ್ಲ ನೀವು ಹುಡುಗರು, ಸೊ ನಿಮಗೂ ಕೂಡ SSB ಇರುತ್ತೆ. ಸೊ ನಾನು ಮ್ಯಾಕ್ಸಿಮಮ್ ನಿಮ್ಗೆ ಕನ್ನಡದಾಗ ನಾನು ಹೇಳ್ಕೊಡ್ತೀನಿ. ಬಟ್ ಅದ್ರ ಇಂಟರ್ವ್ಯೂ ಏನಂತಂದ್ ಹೇಳಿದ್ರೆ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಒಳಗಿರುತ್ತೆ. ಮೇನ್ ಏನಂತಂದ್ರೆ ಇಂಗ್ಲಿಷ್. ಯಾವಾಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಒಂದ್ ಲೈನ್ ಹಿಂದಿ ಒಳಗಡೆ ಪಿಕಪ್ ಮಾಡ್ಬಿಟ್ಟು ನಾವು ಎಕ್ಸ್ಪ್ಲನೇಷನ್ ಕೊಡ್ಬಹುದು. ಕಂಟಿನ್ಯೂಸ್ ಆಗಿ ಹಿಂದಿ ಮಾಡ್ರ, ಹಿಂದಿ ಎಲ್ರಿ ಜಾಸ್ತಿ ಯೂಸ್ ಮಾಡ್ರ ಅಂತಂದ್ ಹೇಳಿ ಡಿಸ್ಕ್ವಾಲಿಫೈ ಆಗ್ತದೆ. ಸೊ ಎಲ್ಲಾನು ಏನಂತಂದ್ ಹೇಳಿ ನಮ್ ಕಮ್ಯುನಿಕೇಶನ್ ನಾವು ಇಂಗ್ಲಿಷ್ ಅಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಹೇಳ್ಕೊತ ಹೋಗ್ತೀನಿ. ಸೊ ಅದಾದ ನಂತರ ನಾವು ಡಿಸ್ಕಷನ್ ಮಾಡೋಣ ಇಂಗ್ಲಿಷ್ ಒಳಗಡೆ. ಅದಾದ ನಂತರ ನೀವು ಕೂಡ ಡಿಸ್ಕಷನ್ ಮಾಡುವಂತ ಪ್ರಾಕ್ಟೀಸ್ ಮಾಡಕ್ರೆ. ಎಸ್, ಮೊದ್ಲು ಏನ್ ಮಾಡ್ಬೇಕು, ಎಲ್ರಿಗೂ ಶೇರ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತ ಪ್ರತಿಯೊಬ್ರಿಗೂ ಶೇರ್ ಮಾಡ್ಬೇಕು. ಯಾಕಂತಂದ ಹೇಳಿದ್ರೆ ಕನ್ನಡದಾಗ ಫಸ್ಟ್ ಟೈಮ್ ಈ ವಿಡಿಯೋಸ್ಗಳು ಕನ್ನಡದಾಗ ಬರಾಕತ್ತವು. ಎಲ್ರಿಗೂ ಹಿಂದಿ ಒಳಗಡೆ ಇರ್ತಾವ, ಅವ್ರಿಗೆ ಅರ್ಥ ಆಗತ್ತೆ, ನಿಮ್ಗೆ ಅರ್ಥ ಆಗೋತರ ನಾನ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು. ರೀಚ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ, ನೀವು ಸಬ್ಸ್ಕ್ರೈಬ್ ಆಗ್ಲಿಲ್ಲ, ಶೇರ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ನಿಮ್ಮಿಂದ ನನಗೇನು ಯೂಸ್ ಆಗತ್ತಿಲ್ಲ, ಬಟ್ ನನ್ನಿಂದ ನಿಮ್ಗೆ ಯೂಸ್ ಆಗೈತೆ. ಓಪನ್ ಆಗಿ ಹೇಳ್ತಿದ್ದೀನಿ. ಶೇರ್ ಮಾಡ್ಬೇಕು ಅನ್ಸಿದ್ರೆ ಶೇರ್ ಮಾಡ್ರಿ. ನೆಕ್ಸ್ಟ್ ಟೈಮ್ ನಾನ್ ಕ್ಲಾಸ್ ಮಾಡಾಕ್ತೀನಿ, ಇಲ್ಲಾಂದ್ರೆ ಇಲ್ಲ. ಡನ್. ಸೊ ಫಸ್ಟ್ ಡೇ ಏನಿರುತ್ತೆ ಅಂತಂದ್ ಹೇಳಿದ್ರೆ ನಾವು ಹೋದ ನಂತರ ನಮ್ಗೆ ಚೆಸ್ಟ್ ನಂಬರ್ ಕೊಡ್ತಾರ. ಚೆಸ್ಟ್ ನಂಬರ್ ಕೊಟ್ಟ ನಂತರ ಸೊ 2 ಎಕ್ಸಾಮ್ಸ್ ಗಳು ನಡೀತಾವ. ಒಂದೇನಂತಂದ್ ಹೇಳಿದ್ರೆ ಲಾಜಿಕಲ್ ರೀಸನಿಂಗ್ ಅಂತ, ಸಿಂಪಲ್ ಆಗಿ ತಗೋಣ. ಲಾಜಿಕಲ್ ರೀಸನಿಂಗ್ ಸಣ್ಣ ಪುಟ್ಟಕ್ಕೆ ಅಂತಂದ್ ಹೇಳಿದ್ರೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಸೊ ಅದನ್ನ ನೀವು ಮುಗಿಸ್ಕೋಬೇಕು. ಅದು ಮುಗಿಸ್ಕೊಂಡ ನಂತರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕೊನೆಗೆ ಆ ಎಕ್ಸಾಮ್ ಏನಿರುತ್ತಲ್ಲ, ಬರೀತಿರಲ್ಲ, ಆಪ್ಟಿಟ್ಯೂಡ್ ಎಕ್ಸಾಮ್ ಅಂತ ಕರೆಯೋಣ ಅದನ್ನ. ಆಪ್ಟಿಟ್ಯೂಡ್ ಎಕ್ಸಾಮ್ ಕರೆದ ತಕ್ಷಣ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪಿಕ್ಚರ್ ಅನ್ನ ತೋರಿಸ್ತಾರ. ಸೊ PPDT ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ PPDT ಅಂತಂದಿರುತ್ತೆ, ಪಿಕ್ಚರ್ ಪರ್ಸೆಪ್ಷನ್ ಅಂಡ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತಂದ್ ಹೇಳಿ ಒಂದು ಪಿಕ್ಚರ್ ಅನ್ನ ತೋರಿಸ್ತಾರೆ. ಈ ಪಿಕ್ಚರ್ ಹೆಂಗಿರುತ್ತೆ ಅಂತಂದ್ ಹೇಳಿದ್ರೆ ತುಂಬಾ ಹೇಜಿ ಇರುತ್ತೆ. ಹೇಜಿ ಅಂತಂದ್ ಹೇಳಿದ್ರೆ ನಮ್ಗೆ ಕಾಣಿಸೋದೇ ಇಲ್ಲ ಅದು. ಅಲ್ಲಿ ಏನ್ ಕೊಟ್ಟಿದಾನೋ ಬರೀ ಬ್ಲರ್ ಬ್ಲರ್ ತರ ಕಾಣಿಸ್ತಿರುತ್ತೆ. ಸೊ ಅಂತ ಪಿಕ್ಚರ್ ನ ನೋಡ್ಬಿಟ್ಟು ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ, ನಿಮ್ಗೆ 4 ನಿಮಿಷ ಟೈಮ್ ಕೊಡ್ತಾನ. ಕೊಟ್ಟ ನಂತರ ಒಂದು ಪೇಪರ್ ಕೊಟ್ಟಿರ್ತಾರ, ಆ ಪೇಪರ್ ಒಳಗಡೆ ಸ್ಟೋರಿಯನ್ನ ಬರಿಬೇಕು. ಆ ಸ್ಟೋರಿಯನ್ನ ಬರೆದ ನಂತರ ಎಲ್ಲ ಕಲೆಕ್ಟ್ ಮಾಡ್ಕೊಂತಾರ. ಕಲೆಕ್ಟ್ ಮಾಡ್ಕೊಂಡ್ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ನ ಊಟಕ್ಕೆ ಬಿಡ್ತಾರ. ಊಟಕ್ಕೆ ಬಿಟ್ಟ ನಂತರ ನಿಮ್ಗೆ ಗ್ಯಾಪ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ ಗ್ರೂಪ್ ಗಳಾಗಿ ನಿಮ್ಮನ್ನ ಡಿವೈಡ್ ಮಾಡಿ, ಸೊ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಕರೀತಾರ. ಸೊ ಇದು ಏನಂತಂದ್ ಹೇಳಿದ್ರೆ ಪ್ರೊಸೀಜರ್ ಫಸ್ಟ್ ಡೇ. ಸೊ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ PPDT ಬಾಳ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ಸ್ಟೋರಿ ಬರೋದು ಇಂಪಾರ್ಟೆಂಟ್. ಸ್ಟೋರಿ ಬರ್ದ ನಂತರ ನಾವು ಡಿಸ್ಕಷನ್ ಮಾಡೋದು, ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ವಿನ್ಸ್ ಮಾಡೋದು ನಮ್ ಸ್ಟೋರಿನ ಕರೆಕ್ಟ್ ಆಗೈತೆ. ಸೊ ಇಲ್ಲಿ ಕ್ಯಾರೆಕ್ಟರ್ಗಳು ಇಷ್ಟು ಬಂದಿದಾವ, ನಿಮ್ದು ಹೇಳೋ ಒಂದೊಂದು ಪಾಯಿಂಟ್ ಗಳನ್ನ ಎಲ್ಲರೂ ಓಕೆ ಓಕೆ ಅನ್ಕೋತ ಹೋದ್ರ ಅಂತಂದ್ ಹೇಳಿದ್ರೆ ಸೊ ಯು ಆರ್ ದ ಗ್ರೇಟೆಸ್ಟ್ ಅಂತ ನೀವು ಸೆಲೆಕ್ಷನ್ ಆಗೇ ಆಗ್ತೀರಾ ಅಂತಂದ್ ಹೇಳಿ ಕ್ಲಿಯರ್. ಇದನ್ನ ಮಾಡ್ಬೇಕಂದ್ರೂ ಕೂಡ ನಾವು ಯಾವ ತರ, ಇಲ್ಲಿ ನೋಡ್ರಿ ಈ ತರ ಪಿಕ್ಚರ್ ತೋರಿಸಿರ್ತಾರ. ಸೊ ಫಸ್ಟ್ ನಾನು ತೋರಿಸ್ತೀನಿ, ಈ ತರ ನೋಡೋಣ. ಸರ್ ನೋಡ್ರಿ, ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಕ್ಯಾರೆಕ್ಟರ್ಗಳು ಎಷ್ಟಿದಾವ್ರಿ, ಅದಾದ ನಂತರ ಹೆಂಗಸ್ರ ಎಷ್ಟ, ಗಂಡಸ್ರ ಎಷ್ಟ, ಅವ್ರ ಏಜ್ ಎಷ್ಟಿರ್ಬೋದು, ಅಲ್ಲಿ ಏನೇನ್ ಯೂಸ್ ಮಾಡಿದ್ರ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಬಟ್ ಅದ್ರ ಈ ತರ ನೋಡ್ರಿ, ನಾನು ಜಸ್ಟ್ ಯೂಸ್ ಮಾಡಾನಿ. ಇಲ್ಲಿ ನಮ್ಗ 1, 2 ಅಂತಂದ್ ಕಾಣಿಸ್ಬೋದು. ಅದಾದ ನಂತರ ಉಳಿದದ್ದೇನೋ ನಮ್ಗೆ ಗೊತ್ತಾಗ್ವತ್ತು. ಬಟ್ ಆದ್ರೆ ಇಲ್ಲಿ ಗೊತ್ತಾಗಂಗಿಲ್ಲ. ಈ ಪಾರ್ಟ್ ಅಷ್ಟ ತಗೊಳ್ರಿ, ಈ ಪಾರ್ಟ್ ಅಷ್ಟ ತಗೊಳ್ರಿ. ಇಮೇಜ್ ಇಲ್ಲೇ ಐತಲ್ಲ, ಈ ತರ ಏನಂತಂದ್ ಹೇಳಿದ್ರೆ ಇಮೇಜ್ ಇರುತ್ತೆ ನಿಮ್ಗೆ. ಸೊ ಅದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅದಾದ ನಂತರ ಅವರು ನಾವು ಡಿಸ್ಕಷನ್ ಮಾಡುವಾಗಿರ್ಬೋದು, ಬರೆಯೋದಾಗಿರ್ಬೋದು, ಅಥವಾ 5 ದಿನ ಇಂಟರ್ವ್ಯೂ ಅಲ್ಲಿ ಏನೇನ್ ಕ್ವಾಲಿಟೀಸ್ ಗಳನ್ನ ಚೆಕ್ ಮಾಡ್ತಾರ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಡಿಸ್ಕಷನ್ ಮಾಡ್ತೇನೆ. PPDT ಮಾಡುವಾಗ ಏನೇನ್ ನಾವು ನೋಡ್ಕೋಬೇಕು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ OLQ ಅಂತಂದ್ ಹೇಳ್ತೀವಿ, ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ ಗಳು ಇರಬೇಕು ಅಂತಂದ್ ಹೇಳಿ. ನಮ್ದು ಪರ್ಸೆಪ್ಷನ್ ಆಗಿರ್ಬೋದು, ಇಮ್ಯಾಜಿನೇಷನ್ ನಾವು ಯಾವ ತರ ಇಮ್ಯಾಜಿನೇಷನ್ ಮಾಡ್ತೀವಿ,
ಕಮ್ಯುನಿಕೇಶನ್ ಯಾವ ತರ ಮಾಡ್ತೀವಿ, ಅದಾದ ನಂತರ ಗ್ರೂಪ್ ಬಿಹೇವಿಯರ್, ಗ್ರೂಪ್ ಅಲ್ಲಿ ಇದ್ದಾಗ ನಾವು ಯಾವ ರೀತಿಯಾಗಿ ಬಿಹೇವ್, ಒಬ್ಬೊಬ್ರು ಜೋರಾಗಿ ಮಾತಾಡೋರ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ ವಾಟ್ ಎವರ್ ಯು ಆರ್ ಟಾಕಿಂಗ್ ದಟ್ಸ್ ರಾಂಗ್ ಅಂತಂದ್ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಿರ್ತಾರೆ. ಅವು ಹಂಗೆಲ್ಲ ಮಾಡಂಗಿಲ್ಲ. ಸೊ ಅವೆಲ್ಲ ಓವಲ್ ಕ್ಯೂಸ್ ಅಲ್ಲ. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ ಪರ್ಸೆಪ್ಷನ್ ಎಬಿಲಿಟಿಯನ್ನ ಚೆಕ್ ಮಾಡ್ತಾರೆ. ಯಾರ್ಯಾರು ಇಲ್ಲಿ ನಾನು ಕೊಡೆ ನೋಡ್ರಿ, ಇಂಟರ್ವ್ಯೂಂಗ್ ಆಫೀಸರ್ಸ್ ಆಗಿರ್ಬೋದು, ಇಂಟರ್ವ್ಯೂ ಟೈಮಲ್ಲಿ ಗ್ರೂಪ್ ಟೆಸ್ಟಿಂಗ್ ಆಗಿರ್ಬೋದು, 2ನೇ ದಿನ, 3ನೇ ದಿನ, 4ನೇ ದಿನ. ಅದಾದ ನಂತರ ಸೈಕಾಲಜಿಸ್ಟ್ PPDT ಇದ್ದಾಗ. ಸೊ ಅವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಅಬ್ಸರ್ವೇಷನ್ ಸ್ಕಿಲ್ ಅನ್ನ ಚೆಕ್ ಮಾಡ್ತಿರ್ತಾರೆ. ಅಬ್ಸರ್ವೇಷನ್ ಸ್ಕಿಲ್ ಅಂದ್ರೆ ಏನು? ಸೊ ನೀವು ಆ ಪಿಕ್ಚರ್ ನ ನೋಡಿದ ನಂತರ ಅದರಲ್ಲಿ ಎಷ್ಟು ಜನ ಕ್ಯಾರೆಕ್ಟರ್ಸ್ ಇದಾರೆ, ಕ್ಯಾರೆಕ್ಟರ್ಸ್ ಅಲ್ಲಿ ಮೇಲ್ ಎಷ್ಟು, ಫಿಮೇಲ್ ಎಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ನ್ಯೂಟ್ರಲ್ ಅಂತಂದ್ ಹೇಳ್ಬೇಕು. ಅದಾದ ನಂತರ ಅವ್ರದ್ದು ಜೆಂಡರ್ ಯಾವ್ದು, ಜೆಂಡರ್ ನ ಗೊತ್ತಾಗ್ತಾ ಇಲ್ಲ ಅಂತಂದ್ ಹೇಳಿ, ಮೇಲಾ ಫಿಮೇಲಾ ಅಂತಂದ್ ಹೇಳಿ, ಇಲ್ಲ ಏಜ್, ಅವ್ರದ್ದು ಏಜ್ ಎಷ್ಟು, ಇವುಗಳನ್ನೆಲ್ಲ ನೀವೇನಂತಂದ್ ಹೇಳಿದ್ರೆ ಅಬ್ಸರ್ವೇಷನ್ ಸ್ಕಿಲ್ ಇಂದ ಇದನ್ನೆಲ್ಲ ಯೂಸ್ ಮಾಡ್ತಿದ್ದೀರಾ ಇಲ್ಲ ಡಿಸ್ಕಷನ್ ಒಳಗಡೆ ಅಥವಾ ನೀವು ಬರೆದಂತಹ PPTT ಒಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಯುರೇಸಿ ಚೆಕ್ ಮಾಡ್ತಾರ. ನೀವು ಬರ್ದಿರುವಂತಹ ಸ್ಟೋರಿ ಅಥವಾ ನೀವು ಡಿಸ್ಕಷನ್ ಮಾಡುವಂತಹ ಸ್ಟೋರಿ ಅದು ಲಾಜಿಕಲ್ ಆಗೈತೆ ಅಥವಾ ಇರ್ರಿಲೆವೆಂಟ್. ಸೊ ಅದಂದ್ರೆ ಫ್ಯಾಂಟಸಿ ಬೇಸ್ಡ್ ಆಗೈತೆ ಅಂದ್ರೆ, ಫ್ಯಾಂಟಸಿ ಬೇಸ್ಡ್ ಯಾರು ಮಾಡಂಗಿಲ್ಲ ಸರ್. ಹೀರೋ ಬಂದ್ರಿ ದಬಾಂಗ್ ಇದು ಒಂದು ಮೂವಿ ಏನೋ ಹೇಳ್ತೀವಲ್ಲ, ದಬಾಂಗ್ ಮೂವಿದೇನಪ್ಪಾ ಅಂತಂದ್ ಹೇಳಿದ್ರೆ ತಗೊಂಡ ಸ್ಟೋರಿ ಹೇಳ್ದ, ಅಥವಾ ನೀವು ಕನ್ನಡದಾಗ ಯಾವ್ದೋ ಒಂದು ಮೂವಿ ಬಂದಿರತ್ತ, ಸೊ ಕ್ರಾಂತಿ ಮೂವಿ ಅಂತ ಅವಂತಾವ್ ತಗೊಳ್ದ, ಅಥವಾ ಸುದೀಪ್ ಮೂವೀಸ್ಗಳು ಯಾವ್ದೋ ಒಂದ ನಿಮ್ಗೆ ಇಷ್ಟ ಆಗಿರ್ತಲ್ಲ, ಆ ಹೀರೋಗಳ್ದು ಒಂದು ಸ್ಟೋರಿ ತಗೊಂಡ್ ಅಲ್ಲಿ ಹೇಳಂಗಿಲ್ಲ, ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಸೊ ಫ್ಯಾಂಟಸಿ ಬೇಸ್ಡ್ ಮಾಡಂಗಿಲ್ಲ ಅಲ್ಲಿ. ಸೊ ಫ್ಯಾಂಟಸಿ ಬೇಸ್ಡ್ ಯಾವ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಫಿಲ್ಮ್ ಬೇಸ್ಡ್ ಸ್ಟೋರಿ ತಗೊಳಂಗಿಲ್ಲ. ಸೊ ನಿಮ್ದೇ ಓನ್ ಆಗಿರುವಂತಹ ಒಂದು ಸ್ಟೋರಿ ಇರಬೇಕು, ಯಾವ ತರ ಬರಿಬೇಕು, ಯಾವ ತರ ಡಿಸ್ಕಷನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಎಸ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಟೆನ್ಷನ್ ಟು ಡೀಟೇಲ್ ಅಂತಂದ್ ಹೇಳ್ತೀವಿ. ನೀವು ಅಲ್ಲಿ ಯಾವ ತರ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀರಾ, ಅದಾದ ನಂತರ ಯಾವ ತರ ಇಮೇಜ್ ಒಳಗಡೆ ಯಾವ ತರ ಕ್ಯೂಗಳನ್ನ, ಒಂದೊಂದೊಂದು ಕ್ಯೂ ಸಿಗ್ತಾವಲ್ಲ, ಆ ಪಾಯಿಂಟ್ ಗಳನ್ನ ಹಿಡ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದಿರೋ ಇಲ್ಲೋ ಅಂತಂದ್ ಹೇಳಿ ಅವ್ರು ಚೆಕ್ ಮಾಡ್ತಿರ್ತಾರೆ. ಇದೇನಪ್ಪಾ ಅಂತಂದ್ರೆ ನಾವು ಪರ್ಸೆಪ್ಷನ್ ಲೆವೆಲ್ಗೆ ಅಂತಂದ್ ಹೇಳ್ತೀವಿ. ಇನ್ ಬರುತ್ತೆ ಇಮ್ಯಾಜಿನೇಷನ್, ಅದಾದ ನಂತರ ಸ್ಟೋರಿ ರೈಟಿಂಗ್. ನಾವು ಇಮ್ಯಾಜಿನೇಷನ್ ಯಾವ ತರ ಇಮ್ಯಾಜಿನೇಷನ್ ಮಾಡ್ತೀವಿ, ನಾವು ಪಿಕ್ಚರ್ ನೋಡಿದ ನಂತರ ಸರ್ ಒಬ್ಬ ರೈತ ಇದ್ರಿ, ಅದಾದ ನಂತರ ಅವನು ಹೊಲದಲ್ಲಿ ಕೆಲಸ ಮಾಡ್ತಿದ್ರಿ, ಮನೆಗ್ ಬರ್ತಿದ್ರಿ, ಆದ್ಮೇಲೆ ರಿವರ್ ಐತ್ರಿ, ಅದನ್ನ ನೀರ್ ಯೂಸ್ ಮಾಡ್ತಿದ್ರಿ, ಈ ತರ ಸ್ಟೋರಿಗಳೆಲ್ಲ ಬರಂಗಿಲ್ಲ. ಸರ್ ಒಬ್ಬ ದೋಸ್ತ್ ಇದ್ರಿ, ಸೊ ಅವ್ನ ದೋಸ್ತ ನಾವ ಹೊರಗಡೆ ಹೋಗಿದ್ವಿ, ಅದಾದ ನಂತರ ಅವ್ನಿಗೆ ಆಕ್ಸಿಡೆಂಟ್ ಆದ್ರಿ, ನಾನು ಅವ್ನ ಹಾಸ್ಪಿಟಲ್ ತಗೊಂಡೋದೆ. ಸರ್ ನನ್ ಈ ತರ ಇಂತ ಏನಂತಂದ್ ಹೇಳಿದ್ರೆ ಈ ತರ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟು ಸ್ಟೋರಿ ಬರಂಗಿಲ್ಲ. ಸೊ ಅಲ್ಲೇನಪ್ಪಾ ಅಂತಂದ್ ಹೇಳಿ ರಿಲೆವೆನ್ಸ್ ಇರ್ಬೇಕು. ಆ ಪಿಕ್ಚರ್ ನೋಡಿದ ತಕ್ಷಣ, ಆ ಇಮೇಜ್ ನೋಡಿದ ತಕ್ಷಣ ಅದರ ರಿಲೆವೆನ್ಸ್ ಅಲ್ಲಿ ನೀವೇನಂತಂದ್ ಹೇಳಿದ್ರೆ ನೀವು ಸ್ಟೋರಿಯನ್ನ ಬರಿಬೇಕಾಗತ್ತೆ. ಅದಾದ ನಂತರ ಕ್ಲಾರಿಟಿ ಆಫ್ ಥಾಟ್. ನೀವ್ ಎಷ್ಟು ಕ್ಲಾರಿಟಿ ಆಗಿ ನೀವು ಮಾತಾಡ್ತಿದ್ದೀರಾ ಡಿಸ್ಕಷನ್ ಒಳಗೆ, ಯಾವ್ದೇ ಡಿಸ್ಕಷನ್ ಆಗಿರ್ಬೋದು, ಇಂಟರ್ವ್ಯೂ ಟೈಮ್ ಅಲ್ಲಿ ಆಗಿರ್ಬೋದು, ನಿಮ್ದು ಕ್ಲಾರಿಟಿ ಎಷ್ಟೈತೆ. ನಿಮಗ್ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ನೋ ಅಂತಾನೆ ಹೇಳ್ಬೇಕು. ನಿಮ್ಗೆ ಗೊತ್ತಿಲ್ಲ ಅಂತ ನೋ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಕೇಳ್ತಾರ. ಆಕ್ಚುಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇ ಬಿ ಹಿಂಗ್ ಮಾತಾಡಂಗಿಲ್ಲ. ಈ ತರ ವರ್ಡ್ಸ್ ಗಳನ್ನ ದೇವರಂಗ ಯೂಸ್ ಮಾಡಂಗಿಲ್ಲ. ಮಾಡ್ರ ಅಂತಂದ್ ಹೇಳಿದ್ರೆ ನಿಮ್ದು ಹೋಯ್ತು, ಅಲ್ಲಿ ಪರ್ಫಾರ್ಮೆನ್ಸ್ ಹೋಯ್ತು, ಅದಾದ ನಂತರ ಕ್ಲಾರಿಟಿ ಆಫ್ ಥಾಟು ಹೋಯ್ತು. ಗೊತ್ತಿಲ್ಲ, ಐ ಡೋಂಟ್ ನೋ ಸರ್. ಸೊ ಆ ತರ ಹೇಳಿದ್ರೆ ಬೆಸ್ಟ್. ಅದು ಕ್ಲಾರಿಟಿಗೆ ಒಂದು ಎಂತ ಥಾಟ್ ಏನಪ್ಪಾ ಅಂತ ಒಂದು ಕ್ಲಾರಿಟಿ ಇರುತ್ತೆ, ನನ್ಗೆ ಗೊತ್ತಿಲ್ಲ ಅಂತಂದೇಳಿ. ಅದಾದ ನಂತರ ಪಾಸಿಟಿವ್ ಔಟ್ಲುಕ್ ಇರಬೇಕು. ಹೆಂಗಿರ್ಬೇಕು? ಪಾಸಿಟಿವ್ ಔಟ್ಲುಕ್ ಇರಬೇಕು. ಈಗ ನೋಡ್ರಿ, ನೀವು ಒಂದು ಸ್ಟೋರಿ, ಈಗ ಕ್ಲಾರಿಟಿ ಆಫ್ ಥಾಟ್ ಅಂತ ಬಂತಲ್ಲ, ಈಗ ನಾವು PPTT ಬಗ್ಗೆ ಚೆಕ್ ಮಾಡಕತ್ತವಲ್ಲ, ಈಗ ನಿಮ್ದು ಸ್ಟೋರಿ ಬಿಗಿನಿಂಗ್ ಏನ್ ಬರಿತಿರ್ತಿರಲ್ಲ, ಅದು ಬಿಗಿನಿಂಗ್ ಆಗಿರ್ಬೋದು, ಅದ್ರದ್ದು ಮಿಡಲ್ ಆಗಿರ್ಬೋದು, ಅದಾದ ನಂತರ ಅದ್ರದ್ದು ಎಂಡ್ ಪ್ರಾಪರ್ ಆಗಿರ್ಬೇಕು. ಸ್ಟಾರ್ಟಿಂಗ್ ಏನೇನ್ ಯೂಸ್ ಮಾಡ್ತೀರಿ, ಅದಾದ ನಂತರ ಮಿಡಲ್ ಒಳಗಡೆ ಏನ್ ಯೂಸ್ ಮಾಡ್ಬೇಕು, ಎಂಡಿಂಗ್ ಪಾಸಿಟಿವ್ ಎಂಡಿಂಗ್ ಇರ್ಬೇಕು. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಪಾಸಿಟಿವ್ ಎಂಡಿಂಗ್ ಇರಬೇಕು ಆ ಸ್ಟೋರಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ಪಾಸಿಟಿವ್ ಔಟ್ಲುಕ್ ಅಲ್ಲಿ ಏನು, ಸೊ ನೀವು ಪ್ರಾಬ್ಲಮ್ಸ್ ಗಳನ್ನ, ಅಂದ್ರ ಆ ಪಿಕ್ಚರ್ ನ ನೋಡ್ಬಿಟ್ಟು ಒಂದು ಸ್ಟೋರಿ ಹೇಳ್ತಿರ್ತಿರಲ್ಲ, ಅದ್ರಲ್ಲಿ ಒಂದು ಪ್ರಾಬ್ಲಮ್ ನ ಪಿಕಪ್ ಮಾಡ್ಕೋಬೇಕು. ಒಂದು ಪ್ರಾಬ್ಲಮ್ ನ ಪಿಕಪ್ ಮಾಡ್ಕೊಂಡು ನೆಗೆಟಿವ್ ಮಾಡಲ್ದ, ಸೊ ನೆಗೆಟಿವ್ ಅಥವಾ ಬೇರೆ ಯಾವುದೋ ಒಂದು ಟೆರರಿಸ್ಟ್ ಆಕ್ಟಿವಿಟಿ ತರ ಆ ತರ ಮಾಡಲ್ದೆ, ನೆಗೆಟಿವ್ ಸ್ಟೋರಿ ಮಾಡಲ್ದೆ ಪಾಸಿಟಿವ್ ಸ್ಟೋರಿ ಮಾಡಿ ಒಂದು ಪ್ರಾಬ್ಲಮ್ ನ ಪಿಕಪ್ ಮಾಡ್ಕೊಂಡು ಅದಕ್ಕೊಂದು ಸೊಲ್ಯೂಷನ್ ಅನ್ನ ಹುಡುಕಿ, ಸೊ ಲಾಸ್ಟ್ ಎಂಡಿಂಗ್ ಹೆಂಗಿರ್ಬೇಕಂತಂದ್ ಹೇಳಿದ್ರೆ ಹ್ಯಾಪಿನೆಸ್ ಇರಬೇಕು. ಅಂತದೊಂದು ಏನಂತಂದ್ರೆ ಸ್ಟೋರಿಯನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರೆಸೆನ್ಸ್ ಆಫ್ OLQs ಅಂತಂದ್ ಹೇಳ್ತೀವಿ. ಮೇನ್ ಕ್ಯಾರೆಕ್ಟರ್ ನೀವು ಯೂಸ್ ಮಾಡ್ತಿರಲ್ಲ, ಯಾವ್ದೋ ಒಂದು ಮೇನ್ ಕ್ಯಾರೆಕ್ಟರ್ ನ ಯೂಸ್ ಮಾಡ್ತೀರಿ ಸ್ಟೋರಿ ಬರೆಯಕ. ಆ ಹೀರೋ ಅಂತ ಕರಿತಿರಲ್ಲ ನೀವು, ಹೀರೋ ಅಥವಾ ಹೀರೋಯಿನ್ ನ ತಗೊಂತಿರಲ್ಲ, ಆ ಹೀರೋಯಿನ್ ಒಳಗಡೆ ಏನಂತಂದ್ ಹೇಳಿದ್ರೆ OLQs ಇರಬೇಕು. ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ ಇರಬೇಕು, ಅದ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು, ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು, ಇನಿಷಿಯೇಷನ್ ಇರಬೇಕು, ಕರೇಜ್ ಇರಬೇಕು, ಇನ್ನೇನೇನ್ ಬರ್ತಾವಲ್ಲ ಇವೆಲ್ಲ ಏನಂತಂದ್ ಹೇಳಿದ್ರ ಆ ತರ OLQs ನೀವ್ ಏನ್ ಬರಿತಿರ್ತಿರಲ್ಲ ಸ್ಟೋರಿ, ಆ ಸ್ಟೋರಿ ಒಳಗಡೆ ಹೀರೋಗಿರ್ಬೇಕು.
ಕ್ಲಿಯರ್. ಇವೆಲ್ಲ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಮುಗೀತು. ಅಲ್ಲಿ ನೀವೇನ್ ಫಸ್ಟ್ ಡೇನ ಔಟ್ ಆಗಿ ಬರ್ತೀರಿ. ಸರ್ ಯಾಕೆ ನಾವು ಔಟ್ ಆಗ್ತೀವ್ರಿ, ನಾವು ಚಂದ ಡಿಸ್ಕಷನ್ ಮಾಡೋರಿ, ಚಂದ ಸ್ಟೋರಿ ಬರ್ದಿದೇವ್ರಿ. ಇವಾಗ ನಾನು ನೋಡಿದ್ರೆ ಈಗ ನಾನು ಡಿಸ್ಕಷನ್ ಮಾಡುವಾಗ ಏನಂತಂದ್ ಹೇಳಿದ್ರೆ ನಾನು ಈ ತರ ಡಿಸ್ಕಷನ್ ಮಾಡ್ತೀನಿ, ಎಲ್ಲರ ಮುಂದ್ ಕುತ್ಕೊಂಡಿರ್ತಾರ, ನಾನು ಈ ಕಡೆ ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ಡಿಸ್ಕಷನ್ ಮಾಡ್ತೀನಿ. ಅಥವಾ ಯಾರನ್ನೋ ಒಬ್ಬನ್ನೇ ನೋಡ್ಕೊಂಡು ನಾನು ಟಾರ್ಗೆಟ್ ಮಾಡ್ಬಿಟ್ಟು ಡಿಸ್ಕಷನ್ ಮಾಡ್ತೀನಿ. ಇಲ್ಲ, ಪ್ರತಿಯೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಅಲ್ಲಿ ಐ ಟು ಐ ಕಾಂಟ್ಯಾಕ್ಟ್ ಅಂತಂದ್ ಹೇಳ್ತೀವಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಏನಪ್ಪಾ ಅಂತಂದ್ರೆ ಹೇಳ್ಬೇಕಾಗತ್ತೆ. ಇವನ್ ಅಬ್ಸರ್ವೇಷನ್ ಯಾರಾದ್ರೂ ಒಬ್ಬ ಹೇಳ್ತಾ ಇದ್ದಂತಂದ್ರೆ ಅವ್ನ ಕಣ್ಣ ನೋಡ್ಕೊಂಡು ಕೇಳಿಸ್ಕೋಬೇಕು ಅವ್ನ ಪಾಯಿಂಟ್ಸ್ ಗಳನ್ನ. ಅವನ ಪಾಯಿಂಟ್ಸ್ ಗಳು ಚೆನ್ನಾಗಿದ್ದು ಅಂತಂದ್ರೆ ಆ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೇಕು. ಆ ತರ ಇರುತ್ತೆ. ಅದಾದ ನಂತರ ಪಿಕ್ಚರ್ ಎಲ್ಲ ಸ್ಟೋರಿ ಎಲ್ಲ ಬರ್ದ್ರಿ, ಇನ್ಕಸ್ ತಕ್ಕ ಪಾಯಿಂಟ್ಸ್ ಗಳನ್ನ ಹೇಳ್ದಲ್ಲ, ಈ ತರ ಎಲ್ಲ ಅಂತಂದ್ರೆ ಸ್ಟೋರಿಗಳನ್ನ ಬರ್ದ್ರಿ. ಎಲ್ಲ ಒಂದ್ ಪ್ರಾಪರ್ ಆಗಿರೋ ಕ್ಲಿಯರ್ ಆಗಿರೋ ಒಂದು ಸ್ಟೋರಿ ಬರ್ದ್ರಿ. ಬರ್ದ ನಂತರ ನೆಕ್ಸ್ಟ್ ಏನಂತಂದ್ರೆ 1 ನಿಮಿಷ ಟೈಮ್ ಇರುತ್ತೆ. ಬರದ ನಂತರ ಊಟ ಮಾಡ್ಕೊಂಡ್ ಬಂದ ನಂತರ ನಿಮ್ಗ ಗ್ರೂಪ್ ಡಿಸ್ಕಷನ್ ಅಂತಂದ್ ಹೇಳಿ 15ರಿಂದ 20 ಜನ ಕೂಡ್ಸ್ಕೊಂಡಿರ್ತಾರ. ಇಲ್ಲಿ ಏನಪ್ಪಾ ಅಂತಂದ್ರೆ 3 ಜನ ಆಫೀಸರ್ಸ್ ಗಳು ಇರ್ತಾವ. ಸೈಕಾಲಜಿಸ್ಟ್ ಆಗಿರ್ಬೋದು, ಇಂಟರ್ವ್ಯೂಂಗ್ ಆಫೀಸರ್ ಆಗಿರ್ಬೋದು, ಅಥವಾ ಇನ್ಯಾರೋ ಆಗಿರ್ಬೋದು, ಅಥವಾ ಎಲ್ಲ 3 ಜನ ಸೈಕಾಲಜಿಸ್ಟ್ ಆಗಿರ್ಬೋದು ಆಫೀಸರ್ಸ್ ಗಳು. ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ 15 ಜನ ಏನಂತಂದ್ ಹೇಳಿದ್ರೆ 15-20 ಜನ ಕೂತ್ಕೊಂಡಿರ್ತೀರಿ. ಸೊ ನಿಮ್ಗೆ ಎಲ್ರಿಗೂ ಸ್ಟಾರ್ಟ್ ಮಾಡ್ತಾರೆ, ನರೇಷನ್ ಸ್ಟಾರ್ಟ್ ಮಾಡ್ರಿ ಅಂತಂದ್ ಹೇಳಿ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇದು. ನೀವು ನರೇಷನ್ ಅನ್ನ ಏನಂತಂದ್ರೆ ನೀವ್ ಏನ್ ಸ್ಟೋರಿ ಬರ್ದಿರಲ್ಲ ಆ ಸ್ಟೋರಿಯನ್ನ ಹೇಳ್ಬೇಕು. 1 ನಿಮಿಷದೊಳಗಡೆ ಆ ಸ್ಟೋರಿಯನ್ನ ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ ಹೇಳ್ತೀವಲ್ಲ. ಸೊ ಮುಂಜಾನೆ ಸಂಜೆ ತನಕ ಏನ್ ಮಾಡಿ ಜಸ್ಟ್ 1 ನಿಮಿಷನಾಗ ಹೇಳಪ್ಪ ಅಂತ ನಾವ್ ಹೇಳ್ತೀವಲ್ಲ, ಹಂಗ ನೀವೇನ್ ಸ್ಟೋರಿ ಬರ್ದಿ ಅದನ್ನ 1 ನಿಮಿಷದಲ್ಲಿ ಹೇಳ್ಬೇಕು. ಅದು ನರೇಷನ್. ಸೊ ನೀವು ಹೇಳುವ ಕಾನ್ಫಿಡೆನ್ಸ್ ಇರ್ಬೇಕು. ಅದಾದ ನಂತರ ಫ್ಲೂಯೆನ್ಸಿ ಇರ್ಬೇಕು, ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇರ್ಬೇಕು. ಅದಾದ ನಂತರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕು. ಹೆಂಗ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕು. ಈಗ ನೋಡಿ, ಕಾನ್ಫಿಡೆನ್ಸ್ ಅಂತಂದ್ರೆ ಕ್ಲಿಯರ್ ಆಗಿ ಮಾತಾಡ್ಬೇಕು, ಕೇಳಿಸೋ ತರ ಲೌಡ್ ಆಗಿ ಮಾತಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಮ್ದು ವೇ ಆಫ್ ಟಾಕಿಂಗ್ ಚೆನ್ನಾಗಿರ್ಬೇಕು. ಅದಾದ ನಂತರ ಫ್ಲೂಯೆನ್ಸಿ ಅಂತಂದ್ ಹೇಳ್ತೀವಲ್ಲ, ಸೊ ನಡುವ ಸ್ಟಾಪ್ ಮಾಡ್ಕೊಂಡು ಮಾತಾಡಂಗಿಲ್ಲ. ಎಸ್, ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ, ಈ ವರ್ಡ್ಸ್ ರಿಪಿಟೇಷನ್ ಕೂಡ ಇರಬಾರ್ದು. ಓಕೆ. ಅದಾದ ನಂತರ ಬಾಡಿ ಲ್ಯಾಂಗ್ವೇಜ್ ಹೆಂಗಪ್ಪ ಅಂತಂದ್ರೆ ನೀವು ಕುತ್ಕೊಂಡು ಹೇಳ್ತಿದ್ರಿ ಅಂತಂದ್ ಹೇಳಿದ್ರೆ ಎದಿ ಉಬ್ಬಿಸ್ಕೊಂಡು ಐ ಟು ಐ ಕಾಂಟ್ಯಾಕ್ಟ್, ಎಲ್ರಿಗೂ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ ಸ್ಟೋರಿ ಏನೈತೆ ಅಂತಂದ್ ಹೇಳಿ ಕಂಟ್ರೋಲ್, ನಿಮ್ ಬಾಡಿ ನಿಮ್ ಕಂಟ್ರೋಲ್ ಒಳಗಡೆ ಇರಬೇಕು. ನೀವು ಹೇಳುವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನೀವು ಹ್ಯಾಂಡ್ ಯೂಸ್ ಮಾಡ್ತಿರೋ ಏನ್ ಯೂಸ್ ಮಾಡ್ತಿರೋ ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಅರ್ಥ ಆಗೋ ಲೆವೆಲ್ ಈ ತರ ಮಾತಾಡ್ಬೇಕು. ಸೊ ಈಗ ನಾನು ಕೆಲವೊಂದು ಯೂಸ್ ಮಾಡ್ತಿದ್ದೀನಲ್ಲ ವರ್ಡ್ಸ್ ಗಳನ್ನ, ಆ ವರ್ಡ್ಸ್ ಗಳು ಅಕ್ಯುರೇಟ್ ಆಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಸೂಪರ್ ಆಗಿರ್ಬೇಕು, ಐ ಟು ಐ ಕಾಂಟ್ಯಾಕ್ಟ್ ಇರ್ಬೇಕು ಪ್ರತಿಯೊಬ್ಬರಿಗೂ. ಸೊ ಈ ತರ ಏನಂತಂದ್ ಹೇಳಿದ್ರೆ ಒಂದು ವೆಲ್ಕ್ ಇರುವಂತಹ ಒಂದು ಗೆಸ್ಚರ್ ಇರ್ಬೇಕು. ಕ್ಲಿಯರ್. ಆಫೀಸರ್ ತರ ಬಿಹೇವ್ ಮಾಡ್ಬೇಕು ನೀವು ಅಲ್ಲಿ ಹೋದ್ರಿ ಅಂತಂದ್ ಹೇಳಿದ್ರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಓನರ್ಶಿಪ್ ಇರ್ಬೇಕು. ಸ್ಟೋರಿ ಒಂದು ಬರ್ದಿದ್ದೀರಿ ಅಂತಂದ್ ಹೇಳಿದ್ರೆ ನರೇಟಿಂಗ್ ಮಾಡುವಾಗ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಆ ಸ್ಟೋರಿ ನ್ಯಾಚುರಲ್ ಆಗಿರ್ಬೇಕು. ಅದಾದ ನಂತರ ಅದ್ರದ್ದು ಓನರ್ಶಿಪ್ ಆ ಹೀರೋ ಹೊಂದಿರಬೇಕು, ಆ ಹೀರೋ ನೀವಾಗಿರ್ಬೇಕು. ಸೊ ನೀವ ಏನಪ್ಪಾ ಅಂತಂದ್ರೆ ಒಂದು ಸ್ಟೋರಿ ಬರಿತಿರ್ಬೇಕು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿಲ್ಲ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ವರ್ಡ್ಸ್ ಗಳು ಇರ್ತಾವ. ಅದಾದ ನಂತರ ಸ್ಟೋರಿ ಹೆಂಗಿರತ್ತೆ ಅಂತಂದ್ರೆ. ಅದಾದ ನಂತರ ನೆಕ್ಸ್ಟ್ ಎಲ್ರದ್ದು ಮುಗಿದ ನಂತರ ಸ್ಟಾರ್ಟ್ರಪ್ಪ ಗ್ರೂಪ್ ಡಿಸ್ಕಷನ್ ಅಂದ ತಕ್ಷಣ ಇಷ್ಟು ಒದರಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ ಎಲ್ಲರೂ ಸೇರಿ, ಹೆವಿ ಒದರಾಡಕ್ತಾರೆ. ನಾವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತಿರ್ತಾರೆ, ಇನಿಷಿಯೇಷನ್ ತಗೊಳಕ್ ಆಗಂಗಿಲ್ಲ ಸರ್, ಎಲ್ರು ಇನಿಷಿಯೇಷನ್ ತಗೋಬೇಕು, ಅದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಂದ್ ಹೇಳ್ತೀವಿ. ಎಲ್ರು ಜೋರಾಗಿ ಒದರಾಡಕತ್ರ ಅಂತಂದ್ ಹೇಳಿದ್ರೆ ನೀವ್ ಒಂದ್ ಸ್ವಲ್ಪ ಜೋರಾಗಿ ಲೌಡ್ ಆಗಿ, ಬಹಳ ಅಂದ್ರೆ ಬಹಳ ಜೋರಲ್ಲ, ಚೀರಾಡೋದಲ್ಲ, ಸ್ವಲ್ಪ ಲೌಡ್ ಆಗಿ ಪ್ರಾಪರ್ ಆಗಿರೋ ಪಾಯಿಂಟ್ಸ್ ಗಳನ್ನ ಹಾಕಿದೆ ಅಂತಂದ್ ಹೇಳಿದ್ರೆ ಉಳಿದ 10-15 ಜನನು ಸೈಲೆಂಟ್ ಆಗಿ ಬಿಡ್ತಾರ. ಅವ್ರ ನಿನ್ನ ವರ್ಡ್ಸ್ ಗಳನ್ನ ಕೇಳ್ಕೊಳಕ್ ಸ್ಟಾರ್ಟ್ ಆಗ್ತಾರೆ. ಅವಾಗ ಏನಿರ್ಬೇಕಂತಂದ್ ಹೇಳಿದ್ರೆ ಅಂತ ಟೈಮಲ್ಲಿ ಗ್ರೂಪ್ ಡಿಸ್ಕಷನ್ ಒಳಗಡೆ ಅವ್ರು ಚೆಕ್ ಮಾಡೋದೇನು, ಟೀಮ್ ಬಿಹೇವಿಯರ್, ಎಲ್ರು ಹೆಂಗ್ ಬಿಹೇವ್ ಮಾಡ್ತಿದಾರ ಅಂತ. ಒಂದೊಂದ್ಸರಿ ಏನಂತ ಹೇಳಿದ್ರೆ ಟೀಮಿ ಹಾರಿಸ್ತಾರ, ಇಡೀ ಟೀಮಿ ಔಟ್ ಆಗಿಬಿಡ್ತೈತಿ ಸೆಲೆಕ್ಷನ್ ಟೈಮ್ ಒಳಗಡೆ. ಆ ಟೀಮ್ ಒಳಗಿಂದ ಒಬ್ನು ಏನಂತಂದ್ ಹೇಳಿದ್ರೆ ಸೆಲೆಕ್ಷನ್ ಆಗಂಗಿಲ್ಲ. ಅಂದ್ರೆ ಆ ಟೀಮಲ್ಲಿ ನೀವೆಲ್ಲ ಬಹಳ ಜೋರಾಗಿ ಚೀರಾಡಿರ್ತೀರಿ. ಸೊ ಅದಕ್ಕೋಸ್ಕರ ಹೋಲ್ ಟೀಮ್ ತೆಗೆದು ಹಾಕ್ತಾರ, ಅವ್ರು ಎಲಿಮಿನೇಟ್ ಮಾಡ್ತಾರ. ಸೊ ಅಥವಾ ಟೀಮಲ್ಲಿ ಏನಂತಂದ್ ಹೇಳಿದ್ರೆ ಒಂದ್ 3-4 ಜನ ಅಲ್ಲ, ನಿಮ್ಗ ಏನಂತ ಹೇಳ್ತೀವಿ, ಒಂದು ಪಾಸಿಟಿವ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ 3-4 ಅಂತ ಅನ್ಕೊಳ್ರಿ. ಪ್ರಾಪರ್ ಅಕ್ಯುರೇಟ್ ಆಗಂತ ನೀವು ಎಲ್ರು ಪ್ರಿಪೇರ್ ಆಗತ್ತಿದ್ರೆ SSB ಅಂತಂದ್ ಹೇಳಿದ್ರೆ 2 ಜನ ಅನ್ಕೊಟ್ರು, 1 ಅಥವಾ 2 ಜನ ಅಷ್ಟೇ ಸೆಲೆಕ್ಷನ್ ಆಗ್ತಾರ ಒಂದ್ ಗ್ರೂಪ್ ಇಂದ. ಒಂದೊಂದ್ಸರಿ 3-4 ಜನ ಆಗ್ತಾರ. ಎಸ್. ಅದಾದ ನಂತರ ಇನಿಷಿಯೇಷನ್ ತಗೋಬೇಕ್ರಿ ಸರ್ ಡಿಸ್ಕಷನ್. ನಾನು ಹೇಳದ್ನಲ್ಲ ಒಂದೊಂದ್ಸರಿ ಆಗಂಗಿಲ್ಲ, ಬಟ್ ಆದ್ರೆ ನೀವು ಪ್ರಾಪರ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಲೌಡ್ ಆಗಿ ಮಾತಾಡ್ರಿ ಅಂತಂದ್ ಹೇಳಿದ್ರೆ ಎಲ್ರು ಸೈಲೆಂಟ್ ಆಗ್ತಾರ. ಅವಾಗ ನಿಮ್ದು ಇನಿಷಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಕೊಲಾಬರೇಷನ್, ನೀವು ಯಾವ ತರ ಕೊಲಾಬರೇಷನ್ ಮಾಡ್ತೀರಿ ಅಂತಂದೇಳಿ, ರೀಸನಿಂಗ್ ಸ್ಕಿಲ್ಸ್ ಗಳು ಯಾವ ತರ ಅದಾವ ಅಂತಂದ್ರೆ ನಾನು ಇವಾಗ ಹೇಳ್ತೀನಿ ನೋಡಿ. ಒಂದಾಗೇನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಟೀಮ್ ಬಿಹೇವಿಯರ್ ಅಂತಂದ್ ಹೇಳಿದ್ರೆ ನೀನ್ ಬೇರೆಯವ್ರು ಹೇಳೋದನ್ನ ಕರೆಕ್ಟ್ ಆಗಿ ಲಿಸನ್ ಮಾಡ್ತಿದ್ಯೋ, ಬೇರೆಯವ್ರು ಹೇಳೋದನ್ನ ನೀನ್ ಕರೆಕ್ಟ್ ಆಗಿ ಕೇಳಿಸ್ಕೊಂತಿದ್ಯಲ್ಲೋ. ಸೊ ಅಥವಾ ಡಾಮಿನೇಟ್ ಮಾಡ್ತಿದ್ಯೋ, ನೀನ್ ಡಾಮಿನೇಷನ್ ಮಾಡಕತ್ತಿ ಅಂತ ಹೇಳಿ ಆಗಂಗಿಲ್ಲ.
ಅದಾದ ನಂತರ ನೆಕ್ಸ್ಟ್ ನೀನು ಏನೋ ಒಂದು ಹೇಳ್ತಿರ್ತೀಯ, ಯಾರೋ ಒಬ್ಬನ್ ಡಿಸ್ಕಷನ್ ಮಾಡ್ತಿರ್ತಾನ, ಅವ್ನ್ ನೀನ್ ಇವಾಗ ಇಂಟ್ರಪ್ಟ್ ಮಾಡ್ಬೇಕು. ದಟ್ಸ್ ಅ ರಾಂಗ್ ಆಕ್ಚುಲಿ. ದಿಸ್ ಇಸ್ ದ ಪಾಯಿಂಟ್ ಅಂತಂದು ಹೇಳ್ಬಿಟ್ಟು ನೀನೇನೋ ಹೇಳ್ಬೇಕಲ್ಲ, ಆ ಟೈಮಲ್ಲಿ ನೀನ್ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಿದ್ವಿ, ಹಂಗ್ ಬಿಹೇವ್ ಚೆಕ್ ಮಾಡ್ತಾರ ಅವ್ರು. ತುಂಬಾ ರೂಡ್ ಆಗಿ ಮಾಡಂಗಿಲ್ಲ, ಪ್ರಾಪರ್ ಆಗಿ ಹೇಳ್ಬೇಕು. ಸೊ ಅಲ್ಲಿ ವರ್ಡ್ಸ್ ಗಳನ್ನ ಯೂಸ್ ಮಾಡು ಡಿಸ್ಕಷನ್ ಮಾಡುವಾಗ. ಏ ದೋಸ್ತ್ ಅಂತಂದ್ ಅನ್ನಂಗಿಲ್ಲ, ಏ ಭಯ್ಯ ಅದಲ್ಲ ಅಂತಂದ್ ನಾನು ಹೆಂಗ ಅನ್ನಂಗಿಲ್ಲ. ಅವಕ್ ಪ್ರಾಪರ್ ಆಗಿರೋ ವೇ ಐತೆ ಡಿಸ್ಕಷನ್ ಮಾಡಕ್ಕೆ. ಅಂತ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ಅವ್ರನ್ನ ಇಂಟ್ರಪ್ಟ್ ಮಾಡಿ, ಸೊ ದಿಸ್ ಇಸ್ ದ ಪಾಯಿಂಟ್, ಕರೆಕ್ಟ್ ಆಗಿರೋ ಪಾಯಿಂಟ್ ಅಂತ ಹೇಳಿ ನೀವು ಅದನ್ನ ಹೇಳ್ಕೋಬೇಕಾಗತ್ತ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಅದು ಸ್ಟೋರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಔಟ್ ಆಫ್ ಸಿಲೆಬಸ್ ಹೊಂಟಂತಂದ್ ಹೇಳಿದ್ರ, ಆ ಸ್ಟೋರಿ ಏನಂತಂದ್ ಹೇಳಿದ್ರೆ ಎಲ್ಲೆಲ್ಲಿಗೂ ಔಟ್ ಆಫ್ ಸಿಲೆಬಸ್ ಹೋಯ್ತಂತಂದ್ ಹೇಳಿದ್ರ, ನೀವು ಇನಿಷಿಯೇಷನ್ ತಗೊಂಡ್ಬಿಟ್ಟು ಆ ಸ್ಟೋರಿಯನ್ನ ಮತ್ತೆ ಪ್ರಾಪರ್ ಆಗಿರೋ ವೇಗೆ ತಗೊಂಡ್ಬರ್ಬೇಕು. ಅಂದ್ರೆ ಅಲ್ಲೇನ್ ಪಿಕ್ಚರ್ ಕೊಟ್ಟಿರ್ತಾರೋ ಅದ್ರ ರಿಲೇಟೆಡ್ ನೀವೇನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡ್ಕೊಂತ ಹೋಗ್ಬೇಕು. ಅದಾದ ನಂತರ ಆಸ್ ಎ ಟೀಮ್ ಆಗಿ ನೀವು ಕೆಲಸ ಮಾಡ್ತಿರಲ್ರೋ, ಆಸ್ ಎ ಟೀಮ್ ಆಗಿ ಬೇರೆಯವ್ರ ಪಾಯಿಂಟ್ಸ್ ಗಳನ್ನ ಅಕ್ಸೆಪ್ಟ್ ಮಾಡ್ತಿರಲ್ಲೋ, ಕರೆಕ್ಟ್ ಆಗಿರೋ ಪಾಯಿಂಟ್ಸ್ ಗಳನ್ನ ಒಂದ್ ಎಲ್ರು ಸೇರ್ಬಿಟ್ಟೆ ಅಂತಂದ್ ಹೇಳಿದ್ರೆ ಕೊನೆಗೆ ಕಾಮನ್ ಕನ್ಕ್ಲೂಷನ್ ತಗೊಂಡ್ ಬರ್ಬೇಕು. ಸೊ ಎಲ್ಲರೂ ಸೇರಿ ಕಾಮನ್ ಕನ್ಕ್ಲೂಷನ್ ತಗೊಂಡ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಅದು ಡಿಸ್ಕಷನ್ ಅರ್ಧ ಆಗಿಬಿಡ್ತೈತಿ. ಕಾಮನ್ ಕನ್ಕ್ಲೂಷನ್ ಅದ್ ಹೆಂಗಂತ ನಾವು ಡಿಸ್ಕಷನ್ ಮಾಡೋಣ. ಅದಾದ ನಂತರ ರೀಸನಿಂಗ್ ಸ್ಕಿಲ್ಸ್, ನಿಮ್ ಪಾಯಿಂಟ್ಸ್ ಗಳು ಲಾಜಿಕ್ ಆಗಿ ಅದಾವ ಇಲ್ಲ, ಸುಮ್ಮ ಏನು ಹೇಳೋದಿಲ್ಲ, ಬಾಯಿಗೆ ಬರಾಯ್ತು ಅಂತಂದ್ ಏನೋ ಒಂದ್ ಹೇಳಂಗಿಲ್ಲ, ಲಾಜಿಕ್ ಆಗಿರೋ ಪಾಯಿಂಟ್ಸ್ ಗಳನ್ನ ಹೇಳ್ಬೇಕು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಅವರು ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ ಗಳನ್ನ ಏನೇನ್ ಅಬ್ಸರ್ವ್ ಮಾಡ್ತಾರ ಅಂತಂದ್ ಹೇಳಿ ನಮಗ್ ಬೇಕಲ್ಲ. ಇವಾಗ ಆಫೀಸರ್ಸ್ ಲೈಕ್ ಥಿಂಗ್ಸ್ ಗಳನ್ನ ಏನೇನ್ ಮಾಡ್ಬೇಕು, ಏನೇನ್ ಇರ್ಬೇಕು. ಇಫೆಕ್ಟಿವ್ ಇಂಟೆಲಿಜೆನ್ಸ್ ಅಂತಂದ್ ಹೇಳ್ತೀವಿ, ಇಫೆಕ್ಟಿವ್ ಇಂಟೆಲಿಜೆನ್ಸ್ ಇರಬೇಕು. ಸೊ ಅಂದ್ರೆ ನಾವು ಏನೋ ಒಂದು ಮಾತಾಡ್ತಿದೀವಿ ಅಂತಂದ್ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ, ಆ ಟಾಪಿಕ್ ಬಗ್ಗೆ ಗೊತ್ತಿರಬೇಕು. ಅದಾದ ನಂತರ ರೀಸನಿಂಗ್ ಎಬಿಲಿಟಿ, ನಾನು ಆಗ್ಲೇ ಹೇಳಿದೆ. ಅದಾದ ನಂತರ ಸೋಷಿಯಲ್ ಅಡಾಪ್ಟಬಿಲಿಟಿ, ಇವಾಗ ಸೊಸೈಟಿ ಒಳಗಡೆ ಏನೇನ್ ನಡೀತಿರ್ತತ್ತ ಆ ಪಾಯಿಂಟ್ಸ್ ಗಳನ್ನ ನೀವು ಅಲ್ಲಿ ಹೇಳ್ತಿದಿರಿಲ್ಲೋ, ಅಂದ್ರೆ ಒಂದು ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ಅವುಗಳನ್ನ ಸಾಲ್ವ್ ಮಾಡ್ತಿದಿರಲ್ಲೋ ಅಂತಂದೇಳಿ. ಕಮ್ಯುನಿಕೇಶನ್ ಸ್ಕಿಲ್ ಪ್ರಾಪರ್ ಆಗೈತಲ್ಲೋ, ಎಲ್ರು ಇಂಗ್ಲಿಷ್ ಎಲ್ಲ ಮಾತಾಡ್ಬೇಕು, ನಿಮಗೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಬೇಕಾಗಿಲ್ಲ. ಆ PPDT ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಮನ್ಯಾಗ. ಒಂದೊಂದು 10-15 PPDT ಅನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ಅದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಇಂಟರ್ವ್ಯೂಗ್ ಆಗುವಷ್ಟು ಇಂಗ್ಲಿಷ್ ನ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಮಾಡ್ರಿ ಅಂತಂದ್ ಹೇಳಿದ್ರೆ ಸಾಕು ಸರ್, ನಮ್ಗೆ ಇಂಗ್ಲಿಷ್ ಬರಂಗಿಲ್ಲ ಅಂತಲ್ಲ, ಒಂದ್ ಮೀಡಿಯಂ ಲೆವೆಲ್ ಇಂಗ್ಲಿಷ್ ಬಂದ್ರೆ ಸಾಕು. ಸೊ ನಿಮಗೆ ನಾಲೆಜ್ ಜಾಸ್ತಿ ಇತ್ತಂತ ಹೇಳಿದ್ರೆ ಆ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಬಿಲ್ಡ್ ಮಾಡ್ಕೋಬಹುದು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಗಳು. ಸೊ ನೀವು ಇನಿಷಿಯೇಷನ್ ತಗೊಂತಿದಿರಲ್ಲೋ ಅಥವಾ ಬೇರೆಯವರಿಗೆ ಅಲೋ ಮಾಡ್ತಿದಿರೋ ಇಲ್ಲೋ, ಅದಾದ ನಂತರ ಬೇರೆಯವ್ರು ಏನಾದ್ರು ಮಿಸ್ಟೇಕ್ ಮಾಡ್ತಾ ಇದ್ರೆ ಸೊ ಅವ್ರ ಮಿಸ್ಟೇಕ್ ನ ಕರೆಕ್ಷನ್ ಮಾಡ್ತಿದ್ರಿಲ್ಲೋ ಅಂತಂದ್ ಹೇಳಿ. ಅದಾದ ನಂತರ ಟೀಮ್ ಸ್ಪಿರಿಟ್ ಇರಬೇಕು. ಟೀಮ್ ಅನ್ನ ಏನಪ್ಪಾ ಯಾರಾದ್ರೂ ಹಿಂದೆ ಬೀಳ್ತಾ ಇದ್ದಂತಂದ್ ಹೇಳಿದ್ರೆ ಅವನನ್ನ ಮುಂದೆ ತಗೊಂಡ್ ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ಟೀಮ್ ಅನ್ನ ಹುರಿದುಂಬಿಸ್ಬೇಕು. ಆ ತರ ಎಲ್ಲ ಚೆಕ್ ಮಾಡ್ತಿರ್ತಾರ, ನೀವು ಏನ್ ಮಾಡ್ತಿದೀರಿ ಅಂತಂದ್ ಹೇಳ್ಬಿಟ್ಟು. ಇವಾಗ ನೀನ ಮೊದ್ಲು ಹೋಗಂಗಿಲ್ಲ ಗ್ರೂಪ್ ಟಾಸ್ಕ್ ಒಳಗಡೆ ನೀನೇ ಮ್ಯಾಲ ಹೋಗಿ ನಿಂತ್ಕೊಂಡು ಅದಾದ ನಂತರ ಬರಿ ಅಂತಂದ್ ಹೇಳಿ ಕೈ ಕಟ್ಕೊಂಡ್ ನಿಲ್ಲಂಗಿಲ್ಲ. ಸೊ ಒಬ್ಬರಿಗೆ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರನ್ನ ಮೊದಲು ಗೋಡೆ ಮೇಲೆ ಹತ್ತಿಸ್ಬಿಟ್ಟು ಆಮೇಲೆ ನೀನ್ ಹತ್ತೋದು. ಸೊ ಆ ತರ ಥಿಂಗ್ಸ್ ಗಳನ್ನ ಚೆಕ್ ಮಾಡ್ತೀರಾ. ಅದಾದ ನಂತರ ನಿನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಐತಿಲ್ಲ, ಯಾವ್ದ ಟಾಸ್ಕ್ ಮಾಡುವಾಗಿರ್ಬೋದು, ಡಿಸ್ಕಷನ್ ಮಾಡುವಾಗಿರ್ಬೋದು, ಇಂಟರ್ವ್ಯೂ ಟೈಮ್ ಅಲ್ಲಿ ನಿನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಐತಿಲ್ಲೋ ಅಂತಂದ್ ಹೇಳಿ ಚೆಕ್ ಮಾಡ್ತಾರೆ. ಅದಾದ ನಂತರ ಟಿಪ್ಸ್ ಗಳು ಏನೇನ್ ನನ್ನ ಕಡೆಯಿಂದ ಏನಂತಂದ್ ಹೇಳಿದ್ರೆ ಟಿಪ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಸಿಂಪಲ್ ಸ್ಯಾಂಪಲ್ ಇಮೇಜ್ ಗಳನ್ನ ತಗೋಬೇಕು, ಅದ್ರ ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಏನಂತ 4 ನಿಮಿಷನ ಒಂದು ಸ್ಟೋರಿ ಬರೆಯಕ್ ಸ್ಟಾರ್ಟ್ ಮಾಡ್ಬೇಕು. ಅದಾದ ನಂತರ ಆ ಸ್ಟೋರಿನ ನೀವ ಡಿಸ್ಕಷನ್ ಮಾಡ್ಬೇಕು ನಾರ್ಮಲ್ ಆಗಿ. ಅದಾದ ನಂತರ ಪಾಸಿಟಿವ್ ಆಗಿರ್ಬೇಕು. ನಾ ಹೇಳ್ತಿದ್ದೀನಲ್ಲ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಪಾಸಿಟಿವ್ ಸ್ಟೋರೀಸ್ ಗಳಾಗಿರ್ಬೋದು, ನಿಮ್ದೇನ ಡಿಸ್ಕಷನ್ ಆಗಿರ್ಬೋದು, ಯಾವಾಗ್ಲೂ ಪಾಸಿಟಿವ್ ಇರಬೇಕು. ಅಪ್ಪಿತಪ್ಪಿ ಆ ಇಮೇಜ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಗೆಟಿವ್ ಆಗಿದ್ರು ಕೂಡ ಆ ಒಂದೊಂದು ಇಮೇಜ್ ಕೊಡ್ತಾರ, ನೆಗೆಟಿವ್ ಇರುತ್ತೆ, ಅದು ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಇರುತ್ತೆ. ಸೊ ಅದನ್ನ ನಾವು ಪಾಸಿಟಿವ್ ತಗೊಂಡ್ಬರ್ಬೇಕು ಅಥವಾ ನ್ಯೂಟ್ರಲ್ ತಗೊಂಡ್ಬಂದ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ಬೇಕು. ಅದಾದ ನಂತರ ನರೇಷನ್ ಚೆನ್ನಾಗಿರ್ಬೇಕು, ಕಾನ್ಫಿಡೆನ್ಸ್ ಇರಬೇಕು. ಅದಾದ ನಂತರ ವಿದಿನ್ 1 ಮಿನಿಟ್ ಅಲ್ಲಿ ನಿಮ್ ನರೇಷನ್ ಮುಗಿಬೇಕು, ಜಾಸ್ತಿ ಹೋಗಂಗಿಲ್ಲ. 1 ನಿಮಿಷ 10 ಸೆಕೆಂಡ್ ಮ್ಯಾಕ್ಸಿಮಮ್, ಜಾಸ್ತಿ ಹೋದ್ರೆ 10 ಸೆಕೆಂಡ್ ಜಾಸ್ತಿ ಹೋಗ್ಬೇಕು. ಸೊ ಅಷ್ಟರೊಳಗಡೆ ನೀವು ಸ್ಟಾಪ್ ಮಾಡಿರ್ಬೇಕು. ಅದಾದ ನಂತರ ಗ್ರೂಪ್ ಅಲ್ಲಿ ಇರ್ಬೇಕು. ಸೊ ಪ್ರಾಪರ್ ಆಗಿ ಹೇಳೋದನ್ನೆಲ್ಲ ಕೇಳಿಸ್ಕೋಬೇಕು ನೀವು, ಅಂದ್ರೆ ಸ್ಪೀಕ್ ಸೆನ್ಸಿಬಿಲಿಟಿ ಇರಬೇಕು. ಅದಾದ ನಂತರ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡಬೇಕು. ಸೊ ಒಂದು ಗ್ರೂಪ್ ಏನಂತಂದ್ ಹೇಳಿದ್ರೆ ನೀವು ಡಿಸ್ಕಷನ್ ಮಾಡುವಾಗ ಎಲ್ಲರೂ ಸೇರ್ಬಿಟ್ಟು ಒಂದು ಕನ್ಕ್ಲೂಷನ್ ಬಂದ್ಬಿಟ್ಟು ಆ ಡಿಸ್ಕಷನ್ ನ ಮುಗಿಸ್ಬೇಕು. ಈ ತರ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಒಂದು 10-15 ನಿಮಿಷದೊಳಗಡೆ ಸೊ ನಿಮ್ ಗ್ರೂಪ್ ಇಂದ ತುಂಬಾ ಜನ ಏನಂತಂದ್ ಹೇಳಿದ್ರೆ ಸೆಲೆಕ್ಷನ್ ಆಗ್ತಾರೆ. ನಾನಾ ನೀನಾ ನೀ ಅಂತಂದ್ ಹೊಡೆದಾಡಕತ್ರಿ ಅಂತಂದ್ ಹೇಳಿದ್ರೆ ವರ್ಕೌಟ್ ಆಗಂಗಿಲ್ಲ. ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ, ಸೊ ಒಂದು ಇಮೇಜ್ ನ ತಗೊಂಡು ಏನಂತಂದ್ ಹೇಳಿದ್ರೆ ಅದಕ್ಕೊಂದು ಸ್ಟೋರಿ ಬರೆಯೋಣ. ಸ್ಟೋರಿ ಬರೆದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಕ್ಲಿಯರ್? ಸೊ ಇದಾದ ನಂತರ ತುಂಬಾ ಜನ ನೀವೆಲ್ಲಾದ್ರೂ ಜಾಯ್ನ್ ಆದ್ರಿ ಅಂತಂದ್ ಹೇಳಿದ್ರೆ ಒಂದ್ಸರಿ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಲಿಂಕ್ ಅನ್ನ ಬಿಡ್ತೀನಿ, ಒಂದು ಟೈಮ್ ನ ಕೊಟ್ಟಿರ್ತೀನಿ. ಸೊ ಒಂದ್ ಲಿಂಕ್ ಅನ್ನ ಬಿಡಿರ್ತೀನಿ. ಒಂದು ಟೆಲಿಗ್ರಾಮ್ ಗ್ರೂಪ್ ನು ಕೂಡ ನಾನು ಜನರಲ್ ಆಗಿ
ಕ್ರಿಯೇಟ್ ಮಾಡಿರ್ತೀನಿ. ಆ ಟೆಲಿಗ್ರಾಮ್ ಲಿಂಕ್ ಅನ್ನ ನಿಮ್ಗೆ ಹಾಕಿರ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಆ ಟೆಲಿಗ್ರಾಮ್ಗೆ ಎಲ್ಲರೂ ಜಾಯ್ನ್ ಆಗ್ರೆ, ಅಲ್ಲಿ ನಿಮ್ಗೆ ಒಂದು ಲಿಂಕ್ನ ಬಿಡ್ತೀನಿ. ಅದಾದ ನಂತರ ಒಂದು ಕ್ಲಾಸ್ನ ತಗೋತೀನಿ. ಆ ಟೈಮಲ್ಲಿ ಏನಂತಂದು ಹೇಳಿದ್ರೆ ಒಂದ್ಸರಿ ಡಿಸ್ಕಷನ್ ಮಾಡೋಣ, ಎಲ್ಲರೂ ಸೇರಿಪ ಏನಂತಂದು ಹೇಳಿದ್ರೆ ಒಂದ್ಸರಿ ಡಿಸ್ಕಷನ್ ಮಾಡೋಣ. ಸೊ ಯಾವ ತರ ನೀವು ಬರ್ದಿರುವಂತ ಸ್ಟೋರಿ ನೀವು ಡಿಸ್ಕಸ್ ಮಾಡಕ್ರೆ, ನಾ ಬರ್ದಿರುವಂತ ಸ್ಟೋರಿ ನಾ ಡಿಸ್ಕಷನ್ ಮಾಡ್ತೀನಿ. ಅದಾದ ನಂತರ ಎಲ್ಲರೂ ಕ್ಯಾಮ್ರಾ ಆನ್ ಮಾಡಕ್ರೆ ಗ್ರೂಪ್ ಡಿಸ್ಕಷನ್ ಮಾಡೋಣ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.